ವರ್ಷಗಳ ಹಿಂದೆ ಸುಧಾ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾದಂತಹ ಕಾದಂಬರಿ ಇದು. ಇದರ ವಿಶೇಷ ಏನು ಅಂದರೆ, ನಮ್ಮ ಚಾರಿತ್ರಿಕ ಸ್ಮಾರಕಗಳನ್ನ ನಾವು ಸಂರಕ್ಷಣೆ ಮಾಡ್ಕೋಬೇಕು, ಅದಕ್ಕೆ ಒಂದು ಮಹತ್ವ ಇದೆ, ನಮ್ಮ ಪರಂಪರೆಗೆ ಒಂದು ಮಹತ್ವ ಇದೆ ಎನ್ನುವ ಆಶಯವನ್ನ ಅಭಿವ್ಯಕ್ತಿಸುವಂತಹ ಕಾದಂಬರಿಯನ್ನು ಆಧರಿಸಿದ ಅದೇ ಮಾದರಿಯ ಚಲನಚಿತ್ರ ಇದು. ಫ್ಲಾಶ್ ಬ್ಯಾಕ್ ಅಲ್ಲಿ ರಾಧನ ಕಥೆ ಬರುತ್ತೆ. ಒಂದು ಸಪ್ನ ಮಂಟಪ ಅನ್ನೋ ಒಂದು ಮಂಟಪ, ಆ ಮಂಟಪವನ್ನು ಪ್ರವೇಶ ಮಾಡಿದರೆ ಸಾಕು, ಕನಸುಗಳನ್ನ ಕಾಣತಕ್ಕಂತಹ ಒಂದು ವಾತಾವರಣವನ್ನ, ಮಾನಸಿಕವಾದಂತಹ ವಲಯವನ್ನ ಸೃಷ್ಟಿ ಮಾಡತಕ್ಕಂತ ಒಂದು ಸ್ವಪ್ನ ಮಂಟಪ. ಹಾಗಾಗಿ ಅದಕ್ಕೆ ಸ್ವಪ್ನ ಮಂಟಪ ಅಂತ ಜನ ಕರೀತಾ ಇರ್ತಾರೆ. ಅದನ್ನ ನಾಶ ಮಾಡಿ ಅಲ್ಲಿ ಇನ್ನೇನೋ ಮಾಡಬೇಕು ಅಂತ ಹೇಳಿ ಕೆಲವು ಬಂಡವಾಳಗಾರರು ಪ್ರಯತ್ನ ಮಾಡಿದಾಗ ಈ ಚಿತ್ರದ ನಾಯಕ ಮತ್ತು ನಾಯಕಿ ಇಬ್ರು ಜನಗಳಲ್ಲಿ ಜಾಗೃತಿಯನ್ನ ಉಂಟು ಮಾಡಿ ಚಾರಿತ್ರಿಕ ಸ್ಮಾರಕಗಳನ್ನ ನಾಶ ಮಾಡಬಾರದು, ಅದನ್ನ ರಕ್ಷಿಸಬೇಕು ಅಂತ ರಕ್ಷಿಸಿ ಅದನ್ನ ಸರ್ಕಾರದ ವಶಕ್ಕೆ ಕೊಡ್ತಾರೆ. ಇದು ಈ ಚಿತ್ರದ ಒಂದು ಎಳೆ. ಇದು ಇಲ್ಲಿ ಬರೋ ರಾಜ ಆಗಲಿ ರಾಣಿ ಆಗಲಿ ಇವ್ರ್ಯಾರು ಈಗಾಗಲೇ ನಡೆದಿರುವಂತ ಇತಿಹಾಸದಲ್ಲಿ ದಾಖಲಾಗಿರುವಂತವರಲ್ಲ. ಇದೊಂದು ಕಾಲ್ಪನಿಕವಾದದ್ದು. ಅಂದ್ರೆ ಕಥೆ, ರಾಜನ ಕಥೆ ಕಾಲ್ಪನಿಕವಾದದ್ದು, ಆದ್ರೆ ಅದರ ಆಶಯ ವಾಸ್ತವಿಕವಾದದ್ದು. ಹಾಗಾಗಿ ನಾನು ಈ ಕಥೆಯ ಒಟ್ಟು ಸ್ವರೂಪವನ್ನ ಕಾಲ್ಪನಿಕ ವಾಸ್ತವಿಕತೆಯ ಮೇಲೆ ಕಟ್ಟಿದ ಸಿನಿಮಾ ಅಂತ ಕರೆಯೋಕೆ ಇಷ್ಟಪಡ್ತೇನೆ. ಕರ್ನಾಟಕದ ಪರಂಪರೆಯನ್ನ ಪ್ರತಿನಿಧಿಸುವ ಚಾರಿತ್ರಿಕ ಸ್ಮಾರಕಗಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಅದಕ್ಕಾಗಿ ಸಾಕಷ್ಟು ರಚನಾತ್ಮಕವಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಲಕ್ಕುಂಡಿ ಬಗ್ಗೆ ಅವರು ಮಾಡ್ತಿರುವಂತಹ ಕೆಲಸ ಇದೆಯಲ್ಲ, ಅದೊಂದು ಅಸಾಧಾರಣವಾದ ಮತ್ತು ಅಮೋಘವಾದಂತಹ ಕೆಲಸ. ನಾನು ಇದನ್ನು ಕರೆದು ಕಥೆ ಹೇಳಿದಾಗ ತಕ್ಷಣ ಎಚ್ ಕೆ ಪಾಟೀಲ್ ಅವರು ಹೇಳಿದರು, ಇದು ನನ್ನ ಹೃದಯಕ್ಕೆ ಹತ್ತಿರವಾದ ವಿಷಯ ಅಂತ ಹೇಳಿದರು. ಅದರಿಂದ ಹೃದಯಕ್ಕೆ ಹತ್ತಿರವಾದಂತಹ ವಿಷಯ ಅಂತ ಏನು ಎಚ್ ಕೆ ಪಾಟೀಲ್ ಅವರು ಹೇಳಿದರು, ಆ ಹೃದಯಕ್ಕೆ ಹತ್ತಿರವಾದಂತಹ ವಿಷಯದ ಬಗೆಗೆ ಅವರಿಗಿರುವಂತಹ ಕಾಳಜಿ ಮತ್ತು ಕಳಕಳಿ ಇದೆಯಲ್ಲ, ಅದು ಬಹಳ ದೊಡ್ಡದು. ಮತ್ತು ಇದು ಒಂದು ವಿಷಯ. ಆದ್ರೆ ಇನ್ನೊಂದು, ಕರ್ನಾಟಕದಲ್ಲಿ ಕಾಣಬರ್ತಾ ಇರುವಂತ ಅಥವಾ ದೇಶದಲ್ಲಿ ಕಾಣ್ತಾ ಇರ್ತಕ್ಕಂತಹ ಕೆಲವೇ ಸಜ್ಜನ ರಾಜಕಾರಣಿಗಳಲ್ಲಿ ಎಚ್ ಕೆ ಪಾಟೀಲ್ ಅವರು ಒಬ್ರು. ನೋಡಿ, ನೀವು ಅದು ಹೇಳಿದ ಕೂಡ ಚಪ್ಪಾಳೆ ತಟ್ಟಿರಿ. ಅದರ ಅರ್ಥ ಏನಂದ್ರೆ ಸಜ್ಜನ ರಾಜಕಾರಣಿಗಳ ಸಂಖ್ಯೆ ಕಡಿಮೆ ಅಂತ ಅದರ ಅರ್ಥ. ಅಂದ್ರೆ ಸಜ್ಜನ ರಾಜಕಾರಣಿಗಳು ಅಸಭ್ಯತೆ, ಸಜ್ಜನತೆ ಮತ್ತು ಅವರ ನುಡಿ ನೈತಿಕತೆ ಇದೆಯಲ್ಲ, ಅದು ವಿಶೇಷವಾದದ್ದು. ಯಾಕೆಂದ್ರೆ ಇವತ್ತಿನ ಸಂದರ್ಭದಲ್ಲಿ ಯಾರು ಏನು ಮಾತಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಕನ್ನಡ ಭಾಷೆಯ ಸೊಗಸನ್ನ ಸುಲಿದ ಬಾಳೆ ಹಣ್ಣಿನಂದದೆ ಅಂತ ಮಹಾಲಿಂಗರಂಗ ಅನ್ನೋ ಕವಿ ಹೇಳಿದ್ದುಂಟು ನಮ್ಮಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ. ಆದ್ರೆ ಸುಲಿದ ಬಾಳೆ ಹಣ್ಣಿನಂದದೆ ಇರುವ ಕನ್ನಡವನ್ನು ಭ್ರಷ್ಟಗೊಳಿಸ್ತಕ್ಕಂಥ ಭಾಷೆಯನ್ನು ಬಳಸ್ತಿರುವಂತ ಈ ಕಾಲದಲ್ಲಿ ತನ್ನ ಮನಸ್ಸನ್ನ ಮತ್ತು ನಾಲಿಗೆಯನ್ನ ಬಹಳ ಸೊಗಸಾದ ರೀತಿಯಲ್ಲಿ ಸಜ್ಜನಿಕೆಯಿಂದ, ಸಭ್ಯತೆಯಿಂದ ಬಳಸ್ತಕ್ಕಂಥ ಅಪರೂಪದ ಒಬ್ಬ ರಾಜಕಾರಣಿ ಅನ್ನೋದು ಅವರನ್ನ ನಾವು ಆಹ್ವಾನಿಸೋದಕ್ಕಿರುವಂತ ಇನ್ನೊಂದು ಕಾರಣ. ಇವತ್ತಿನ ಮುಖ್ಯ ಅತಿಥಿ ಡಾಕ್ಟರ್ ಗುರುಕಿರಣ್ ಅವರು. ಇತ್ತೀಚೆಗೆ ಅವರಿಗೆ ಗೌರವ ಡಾಕ್ಟರೇಟ್ ಸಹ ಸಿಕ್ಕಿದೆ, ಅದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅವರನ್ನ ಈ ಸಮಾರಂಭಕ್ಕೆ ಸ್ವಾಗತಿಸ್ತೇನೆ. ಇಲ್ಲಿವರೆಗೆ ಸುಮಾರು 100ಕ್ಕೂ ಹೆಚ್ಚು ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿರುವಂಥವ್ರು. ವಿಶೇಷವಾಗಿ ಕರ್ನಾಟಕದ ಯುವ ಮನಸ್ಸುಗಳಿಗೆ ಬಹಳ ಇಷ್ಟವಾಗಿರುವಂತಹ ಒಬ್ಬ ಸಂಗೀತ ನಿರ್ದೇಶಕರು. ಎಲ್ಲರೂ ಒಟ್ಟಿಗೆ ಒಂದೇ ತರ ಇಟ್ಟು ಕಲಿಸ್ತಾ ಬಂದಂತ ಸಿನಿಮಾ. ಅದು ಅವ್ರ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಮತ್ತೆ ಅವರ ಸರ್ ಅವ್ರ ನಡವಳಿಕೆಯಲ್ಲಿ, ಅವ್ರ ನಡೆ ನುಡಿನಲ್ಲೇ ಇದೆ. ಥ್ಯಾಂಕ್ ಯು ಸರ್, ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. ಮತ್ತು ಮಹಿಳಾ ಸಂಗೀತ ನಿರ್ದೇಶಕಿ ಈ ಒಂದು ಸಿನಿಮಾದಲ್ಲಿದ್ದಾರೆ. ಸೊ ಥ್ಯಾಂಕ್ ಯು ಶಮಿತಾ ಅವರು, ತುಂಬಾ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ. ಮತ್ತೆ ವಿಜಯರಾಘವೇಂದ್ರ ಸರ್ ಜೊತೆ ನಾನು ಇದು 2ನೇ ಚಿತ್ರ ಮಾಡ್ತಿರೋದು. ಒಂದು ವೆಬ್ ಸೀರೀಸ್ ಮಾಡಿದ್ದೆ,
ಖಂಡಿತ ಅವ್ರು ನನ್ನ ಸ್ನೇಹಿತರ ತರ. ಬಹಳ ದುಃಖದ ದಿನಗಳಲ್ಲಿ ಅವರು ಮೋಸ್ಟ್ಲಿ ಅವರ ಜೀವನದ ಒಂದು ಅತಿ ಕಷ್ಟದ ಕಾಲದ ನಂತರ ಸಿನಿಮಾ ಶೂಟಿಂಗ್ಗೆ ಈಗಲೇ ಬಂದಿದ್ದು ಅಂತ ಹೇಳಿದ್ರು. ಆ ಒಂದು ಸಮಯದಲ್ಲಿ ಅವರು ಚಿತ್ರೀಕರಣನ ಯಾವುದೇ ಮನ್ಸಲ್ಲಿ ಏನೇ ನೋವಿದ್ರು ಅದನ್ನ ಪಕ್ಕಕ್ಕೆ ಇಟ್ಟು ನಮ್ಮ ಜೊತೆಗೆಲ್ಲ ಆರಾಮಾಗಿದ್ದು ಅವರು ನನ್ ಕೆಲಸ ಮಾಡೋದ್ರಿಂದ ನನ್ನ ದುಃಖದಿಂದ ಹೊರಗಡೆ ಬರ್ತೀನಿ ಅಂತ ಹೇಳ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ನಾವು ಇದನ್ನ ಶೂಟ್ ಮಾಡಿದ್ದು ಒಳ್ಳೆ ಅನುಭವ ಮತ್ತೆ ಕಲಿಕೆಯನ್ನ ಕೊಟ್ಟಂತ ಚಿತ್ರ. ಆಮೇಲೆ ಥ್ಯಾಂಕ್ ಯು ಸುಂದರರಾಜ್ ಸರ್ ಮತ್ತೆ ಇಡೀ ತಂಡ ಬಹಳ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಒಂದು ಸ್ಕೂಲಿಗೆ ಹೋಗಿ ಬಂದ ಅನುಭವ ಅಂತಾನೆ ಹೇಳ್ಬೋದು. ಸಿನಿಮಾ ಬರೋಕ್ಕಿಂತ ಮೊದಲೇ ಯಾವ ಸಿನಿಮಾದ್ದು ಹಾಡು ಕೇಳಿರ್ಲಿಲ್ಲ. ಸಿನಿಮಾ ಬಂದ್ಮೇಲೆ ಆ ಸಂಗೀತ ಹಾಡು ಜನಪ್ರಿಯ ಆದ್ಮೇಲೆ ಕೇಳ್ತೀವಿ. ಇವತ್ತ ನನಗೂ ರಾಮಚಂದ್ರಪ್ಪನವರ ಸಾಹಿತ್ಯವನ್ನು ಹಾಗೂ ಈ ಸಂಗೀತವನ್ನು ಎರಡೂ ಸ್ವಪ್ನ ಮಂಟಪ ಸಿನಿಮಾ ಬರೋಕ್ಕಿಂತ ಮೊದಲ ಕೇಳುವ ಈ ಸದಾವಕಾಶ ನಮ್ದಾಯಿತು. ಆ ಕಾರಣಕ್ಕಾಗಿ ನಾನು ಬರುವವರಿಗೆ ನನ್ನ ವಿಶೇಷ ಕೃತಜ್ಞತೆಯನ್ನು ಹೇಳ್ತೀನಿ. ಈ 3 ಹಾಡುಗಳೊಳಗ ನಾವು ಸಿನಿಮಾ ಏನಿರ್ಬೋದು ಅಂತ ಅಂದಾಜು ಮಾಡ್ಬೋದು. ಬಹುಶಃ ಪ್ರೊಫೆಸರ್ ಬಡಗೂರು ಅವ್ರಿಗೆ ಏನು ನಮ್ಮ ಇತಿಹಾಸ, ಸಂಸ್ಕೃತಿ, ಪರಂಪರೆ, ನಮ್ಮ ತರ ಶ್ರೇಷ್ಠತೆ ಬಗ್ಗೆ ಆ ವಿಶೇಷವಾಗಿರ್ತಕ್ಕಂಥ ಕಳಕಳಿ ಇದೆ. ಆ ಕಳಕಳಿ, ಕಾಳಜಿ, ಕಳಕಳಾತಿ ಇವತ್ತು ಅವರ ಸಾಹಿತ್ಯದ ಮೂಲಕ ನಮ್ಮೆಲ್ಲರಿಗೆ ಜಾಗೃತ ಮಾಡುವಂತೆ ಅಭಿವ್ಯಕ್ತಿಗೊಳಿಸಿದೆ ಹಾಗೆ ಅಂತೇಳಿ ನಾನು ಭಾವಿಸುತ್ತೆ. ಹೇಳೋ ಮುಂದೆ ಆಮೇಲೆ ಇವತ್ತು ನಾನು ಈ ಹಾಡುಗಳನ್ನು ಕೇಳುವಾಗ ನನಗೆ ಈ ಚಿತ್ರ ಎಷ್ಟು ನೋಡ್ತಿದ್ದೋ ಅಷ್ಟು ನಾನು ಲಕೋಟಿ ನೋಡ್ತಿದ್ದೆ. ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಲಕೋಟಿ ಒಳಗ ಪ್ರೊಫೆಸರ್ 101 ಗುಡಿಗಳು, 101 ಬಾವಿಗಳು, ಇತಿಹಾಸ ಪ್ರಸಿದ್ಧವಾದದ್ದು ಅದರ. ಒಂದೊಂದು ಗುಡಿ ಅಂದ್ರೆ ಏನು? ಒಂದೊಂದು ಗುಡಿ ಒಂದೊಂದು ಪ್ರವಾಸಿ ತಾಣ ಆಗಿರುತ್ತೆ. ಆ ರೀತಿಯ ಶಿಲ್ಪಕಲೆ, ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನ ಹೇಳುವ ಆ ಒಂದು ನಕ್ಷೆ, ಅವರ ಪ್ರಯತ್ನ, ಅವೆಲ್ಲ ನಿಮ್ಮೆಲ್ಲರಿಗೆ ಆಶ್ಚರ್ಯ ಆಗ್ಬೋದು, ನೋವಾಗುತ್ತೆ. ನಾವು ಮೊನ್ನೆ ಏನು ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಮಾಡಿದ್ವಿ. ಆ ಸಂದರ್ಭದೊಳಗೆ ನಮಗೆ 1200 ಪ್ರಾಚ್ಯಾವಶೇಷಗಳನ್ನ ನಾವು ಹುಡುಕೋದಕ್ಕೆ ಸಾಧ್ಯ ಆಯ್ತು. ಜನ ತಂದು ಎಂತೆಂಥ ಸುಂದರವಾಗಿರ್ತಕ್ಕಂಥ ಕಲಾಕೃತಿಗಳನ್ನು ಎಲ್ಲಿಂದ ತಗೊಂಡು ಬಂದ್ರು ಅಂತೀರಿ ನೀವು? ಬಣ್ಣಿ ಕೆಳಗಿಂದ ತಗೊಂಡು ಬಂದ್ರು, ತಿಪ್ಪೆಯಿಂದ ತಗೊಂಡು ಬಂದ್ರು. ಅವರ ಮನೆ ಕಟ್ಟಿಯನ್ನ ತೆಗೆದು ಇಲ್ಲಿ ಕೆಳಗೈದೊಂದು ನಾವು ಡಬ್ಬಾಕಿವಿ ಅಂತ ಹೇಳಿ ಆ ಕಲ್ಲನ್ನ ಹೊರಡಿಸಿ ಅದನ್ನ ತಂದ್ಕೊಟ್ರು. ಅಲ್ಲಿ ನಮಗೆ ದೊರೆತಂತ ಸುಮಾರು 10 ಕಂಬಗಳು. ಬಹುಶಃ ನಾವೇನ್ರ ಗುಡಿ ಕಟ್ಟಿಸ್ತೀವಿ, ನಾವೇನ್ರ ಮಾಡ್ತೀವಿ ಅಂದ್ರೆ ಅಂತ ಶಿಲ್ಪಕಲೆಯನ್ನ ಮಾಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅಂತ ಒಂದು ಐತಿಹಾಸಿಕ ಸ್ಥಳ, ನಮ್ಮ ಪರಂಪರೆಯನ್ನ ತಿಳಿಸುವಂತ ಸ್ಥಳ.